ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ? ವರ್ಷಗಳ ಹಿಂದೆ ಲಕ್ಷ ಲೆಕ್ಕದಲ್ಲಿದ್ದ ಆಸ್ತಿ ಇಂದು ಕೋಟಿ ಕೋಟಿ ಆಗಿದ್ಯೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 2004ರಲ್ಲಿತ್ತು ಕೇವಲ 10 ಲಕ್ಷ ಆಸ್ತಿ. ಹೌದು ಫ್ರೆಂಡ್ಸ್, 2004ರಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಇದ್ದಿದ್ದು ಬರೀ 10 ಲಕ್ಷ ಮೌಲ್ಯದ ಆಸ್ತಿ ಅಂದ್ರೆ ನೀವು ನಂಬಲೇಬೇಕು. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಪ್ರಜ್ವಲ್ ರ ತಂದೆ ಎಚ್.ಡಿ. ರೇವಣ್ಣ 2004ರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವಾಗ ಇದನ್ನ ಘೋಷಿಸಿಕೊಂಡಿದ್ರು. ಆಗ ಪ್ರಜ್ವಲ್ ಬಳಿ ಏನೇನಿತ್ತು ಅನ್ನೋದನ್ನ ನೀವೇ ನೋಡ್ಬಿಡಿ. ಕೈಯಲ್ಲಿದ್ದ ಕ್ಯಾಶ್ 44,000, ಬ್ಯಾಂಕ್ ಬ್ಯಾಲೆನ್ಸ್ ಬರೀ 5,882 ರೂಪಾಯಿ, ಫಿಕ್ಸ್ಡ್ ಡೆಪಾಸಿಟ್, ಬಾಂಡ್ ಇತ್ಯಾದಿ ರೂಪದಲ್ಲಿ 1,21,000. ತಂದೆ ಎಚ್.ಡಿ. ರೇವಣ್ಣರಿಂದ ಬರಬೇಕಿದ್ದ 1,900 ಗ್ರಾಂ ಚಿನ್ನದ ಮೌಲ್ಯ 5.5 ಲಕ್ಷ, 18 ಕೆಜಿ ಬೆಳ್ಳಿಯ ಮೌಲ್ಯ 1,80,000. ಇದೆಲ್ಲವನ್ನ ಸೇರಿಸಿದ್ರೆ 10 ಲಕ್ಷ ಆಗುತ್ತೆ. ಈಗ ಇದು ಎಷ್ಟು ಕೋಟಿ ಆಗಿದೆ? ಪ್ರಜ್ವಲ್ ಬಳಿ ಇವತ್ತು ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ 9 ಲಕ್ಷ ಕ್ಯಾಶ್, ಬ್ಯಾಂಕ್ ನಲ್ಲಿ 56 ಲಕ್ಷ. ಪ್ರಜ್ವಲ್ ರೇವಣ್ಣ 2024ರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಾಗ ತಮ್ಮ ಬಳಿ 9 ಲಕ್ಷ ರೂಪಾಯಿ ನಗದು ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ ವಿವಿಧ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್, ಫಿಕ್ಸ್ಡ್ ಡೆಪಾಸಿಟ್, ಆರ್ಡಿ ರೂಪದಲ್ಲಿ 56 ಲಕ್ಷ ಹಣ ಹೊಂದಿದ್ದಾರೆ. 2 ಕೋಟಿ ಮೌಲ್ಯದ ಷೇರು, ಬಾಂಡ್. ಪ್ರಜ್ವಲ್ ರೇವಣ್ಣ ವಿವಿಧ ಕಂಪನಿಗಳ ಷೇರು ಮತ್ತು ಬಾಂಡ್ ರೂಪದಲ್ಲಿ 2.34 ಕೋಟಿ ಆಸ್ತಿ ಹೊಂದಿದ್ದಾರೆ. ಇದರಲ್ಲಿ ಸಿ&ಡಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಹೊಂದಿರೋ ಬರೋಬ್ಬರಿ 1.33 ಕೋಟಿ ಮೌಲ್ಯದ ಷೇರು ಮತ್ತು ಟಿಪ್ಸಿ ಮ್ಯಾನ್ ವೆಂಚರ್ಸ್ ಕಂಪನಿಯಲ್ಲಿ ಹೊಂದಿರೋ 72 ಲಕ್ಷ ಮೌಲ್ಯದ ಷೇರುಗಳು ಸೇರಿವೆ. ಚಿನ್ನ, ಬೆಳ್ಳಿ, ವಜ್ರ ಎಷ್ಟೆಷ್ಟಿದೆ ಗೊತ್ತಾ? ಪ್ರಜ್ವಲ್ ರೇವಣ್ಣ ಬಳಿ 1 ಕೆಜಿ 100 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 67 ಲಕ್ಷ. ಬರೋಬ್ಬರಿ 23 ಕೆಜಿಯಷ್ಟು ಬೆಳ್ಳಿ ಹೊಂದಿದ್ದಾರೆ. ಇದರ ಮೌಲ್ಯ 17 ಲಕ್ಷ. ಇನ್ನುಳಿದಂತೆ 0.570 ಕ್ಯಾರೆಟ್ ವಜ್ರ ಖಚಿತ ಆಭರಣಗಳಿವೆ. ಇದರ ಮೌಲ್ಯ ಹತ್ತತ್ರ 2 ಲಕ್ಷ. ಎಲ್ಲಾ ಸೇರಿಸಿದ್ರೆ 86 ಲಕ್ಷದ ಚಿನ್ನಾಭರಣಗಳೇ ಆಗುತ್ತೆ. ಕಾರ್ ಇಲ್ಲ, ಬೈಕ್ ಇಲ್ಲ, ಟ್ರ್ಯಾಕ್ಟರ್ ಮಾಲೀಕ. ಹೌದು ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣ ತಮ್ಮ ಬಳಿ ಒಂದೇ ಒಂದು ಕಾರ್ ಆಗಲಿ ಅಥವಾ ಬೈಕ್ ಆಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಬಳಿ ಇರೋದು ಒಂದು ಟ್ರ್ಯಾಕ್ಟರ್ ಮಾತ್ರವಂತೆ. ಇದರ ಮೌಲ್ಯ 5 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಣ್ಣ ಮತ್ತು ಅಜ್ಜಿಗೆ ಕೊಟ್ಟಿದ್ದಾರೆ ಸಾಲ. ಪ್ರಜ್ವಲ್ ರೇವಣ್ಣ ಅಜ್ಜಿ ಚೆನ್ನಮ್ಮಗೆ 23 ಲಕ್ಷ ಮತ್ತು ಅಣ್ಣ ಸೂರಜ್ ರೇವಣ್ಣಗೆ ಬರೋಬ್ಬರಿ 1.5 ಕೋಟಿ ಸಾಲ ಕೊಟ್ಟಿದ್ದಾರೆ. ಈ ಸಾಲದ ಹಣ ಪ್ರಜ್ವಲ್ಗೆ ವಾಪಸ್ ಬರ್ಬೇಕಿದೆ. ಲಕ್ಷ ಲಕ್ಷ ಮೌಲ್ಯದ ಪಿಸ್ತೂಲ್ ರೈಫಲ್, 31 ಹಸು ಮತ್ತು 4 ಎತ್ತುಗಳ ಒಡೆಯ. ಪ್ರಜ್ವಲ್ ರೇವಣ್ಣ ಬಳಿ 1 ಲಕ್ಷ ಮೌಲ್ಯದ ಒಂದು ಪಿಸ್ತೂಲ್ ಇದೆ. 2.5 ಲಕ್ಷ ಮೌಲ್ಯದ ಒಂದು ಬೋರ್ ರೈಫಲ್ ಇದೆ. ಇದಲ್ಲದೆ ತಮ್ಮ ಬಳಿ 31 ಹಸು ಮತ್ತು 4 ಎತ್ತುಗಳಿರೋದಾಗಿಯೂ ಘೋಷಿಸಿಕೊಂಡಿದ್ದಾರೆ. ಎಕರೆಗಟ್ಟಲೆ ಕೃಷಿ ಜಮೀನು ಮಾಲೀಕ. ಪ್ರಜ್ವಲ್ ರೇವಣ್ಣ ಬಳಿ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಟ್ಟು 45 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 13.75 ಕೋಟಿ ರೂಪಾಯಿ. ಇದರಲ್ಲಿ ಬಹುತೇಕ ಜಮೀನನ್ನ 2008ರಿಂದ 2014ರ ನಡುವೆ ಖರೀದಿಸಿದ್ದಾಗಿವೆ. 11 ಕೋಟಿಯ ಕೃಷಿಯೇತರ ಸೈಟುಗಳು, ಕೋಟಿ ಕೋಟಿ ಬೆಲೆ ಬಾಳುವ ಕಟ್ಟಡಗಳು. ಪ್ರಜ್ವಲ್ ರೇವಣ್ಣ ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 3 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 11 ಕೋಟಿ. ಜೊತೆಗೆ ಹಾಸನ ಮತ್ತು ಮೈಸೂರಿನಲ್ಲೇ 2 ವಾಣಿಜ್ಯ ಕಟ್ಟಡಗಳನ್ನ ಕೂಡ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 10 ಕೋಟಿ ರೂಪಾಯಿ. ಎಲ್ಲ ಇದ್ರೂ ಸ್ವಂತ ಮನೆಯೇ ಇಲ್ಲ. ಹೌದು ಫ್ರೆಂಡ್ಸ್, ಕೋಟಿ ಕೋಟಿ ಆಸ್ತಿ ಹೊಂದಿರೋ ಪ್ರಜ್ವಲ್ ರೇವಣ್ಣ ತಮ್ಮ ಬಳಿ ಒಂದೇ ಒಂದು ಸ್ವಂತ ಮನೆ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಎಲ್ಲ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಪ್ರಜ್ವಲ್ ರೇವಣ್ಣ ಘೋಷಿಸಿಕೊಂಡಿರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ 40.84 ಕೋಟಿ ಆಗುತ್ತೆ. ಹೌದು, 40 ಕೋಟಿ. 2004ರಲ್ಲಿ ಕೇವಲ 10 ಲಕ್ಷದಷ್ಟಿದ್ದ ಆಸ್ತಿ ಇಂದು 40 ಕೋಟಿ ಆಗಿರೋದು ಗಮನಾರ್ಹ. ಇದರರ್ಥ ಕಳೆದ 20 ವರ್ಷದಲ್ಲಿ ಇವರ ಆಸ್ತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40,000% ನಷ್ಟು ಏರಿಕೆ ಕಂಡಿದೆ. ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ತಪ್ಪಿಲ್ಲ.
40 ಕೋಟಿ ಆಸ್ತಿಗೆ ಮಾಲೀಕರಾಗಿರೋ ಪ್ರಜ್ವಲ್ 7.5 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇದರಲ್ಲಿ ಕುಪೇಂದ್ರ ರೆಡ್ಡಿಯಿಂದ ಪಡೆದಿರೋ 1 ಕೋಟಿ ಸಾಲ, ತಂದೆ ಎಚ್.ಡಿ. ರೇವಣ್ಣರಿಂದ ಪಡೆದಿರೋ 86 ಲಕ್ಷ ಸಾಲ, ಅತ್ತೆ ಅನುಸೂಯ ಮಂಜುನಾಥ್ರಿಂದ ಪಡೆದಿರೋ 22 ಲಕ್ಷ ಸಾಲಗಳು ಸೇರಿವೆ. ದಿನದ ಆದಾಯ ಎಷ್ಟು, ತಿಂಗಳಿಗೆಷ್ಟು? ಪ್ರಜ್ವಲ್ ರೇವಣ್ಣರ ವಾರ್ಷಿಕ ಆದಾಯ 78.55 ಲಕ್ಷ ರೂಪಾಯಿ, ಅಂದ್ರೆ ತಿಂಗಳಿಗೆ 6.5 ಲಕ್ಷ, ದಿನಕ್ಕೆ 22,000 ರೂಪಾಯಿ ಆಗುತ್ತೆ. ಹೌದು, ಒಂದು ದಿನಕ್ಕೆ 22,000. ಕೆಲವರಿಗೆ ಇದು ಒಂದು ತಿಂಗಳ ಸಂಬಳ ಆಗಿರಬಹುದು. ಆದ್ರೆ ಪ್ರಜ್ವಲ್ಗೆ ಜಸ್ಟ್ ಒಂದು ದಿನದ ಇನ್ಕಮ್. ಇವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ? ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣ ತಮ್ಮ ವೃತ್ತಿಯನ್ನ ಕೃಷಿಕ ಮತ್ತು ಬಿಸ್ನೆಸ್ ಮೆನ್ ಅಂತ ಘೋಷಿಸಿಕೊಂಡಿದ್ದಾರೆ. ತಮಗೆ ಆದಾಯ ಬರೋದು ಕೂಡ ಇವೆರಡರಿಂದಲೇ ಅಂತಾನು ಹೇಳಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಜ್ವಲ್ ರೇವಣ್ಣ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷಗಳ ಹಿಂದೆ ಕೆಲವೇ ಲಕ್ಷ ಇದ್ದ ಆಸ್ತಿ ಈಗ ಎಷ್ಟಾಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.